ಇಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಹಿನ್ನೆಲೆ ದಲಿತ ಕುಟುಂಬದ ಮನೆಯಲ್ಲಿ ಸುಧಾಕರ್ ಉಪಹಾರ ಸ್ವೀಕರಿಸಿದರು. ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಬಾಗೇಪಲ್ಲಿ ತಾಲೂಕಿನ ಗೂಳೂರು ಗ್ರಾಮದಲ್ಲಿ ಉಪಹಾರ ಸೇವಿಸಿದರು. ಪೈದ್ಯ ವೆಂಕಟರಮಣಪ್ಪ, ಲಕ್ಷ್ಮೀ ದೇವಮ್ಮ ಅವರ ಮನೆಗೆ ಭೇಟಿ ನೀಡಿ ದಲಿತರ ಮನೆಯಲ್ಲಿ ಬಿಸಿಬೇಳೆಬಾತ್ ತಿಂದಂಥ ಡಾಕ್ಟರ್ ಕೆ ಸುಧಾಕರ್ ದಲಿತ ಮತಗಳನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಇಲ್ಲಿ ಉಪಹಾರ ಸೇವನೆ ಆಯಿತು. ಈ ಬಗ್ಗೆ ಡಾಕ್ಟರ್ ಕೆ ಸುಧಾಕರ್ ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ಇವತ್ತು ಅಂಬೇಡ್ಕರ್ ಜಯಂತಿ ದಿನ, ಇವತ್ತು ನೀವು ದಲಿತ ಕುಟುಂಬ ಮನೆಗೆ ಬಂದಿರೋದು ಅರ್ಥ ಏನು ಸರ್? ತಾವು ಮೊದಲಿಂದ ಕೂಡ ನೋಡಿದ್ದೀರಿ, ಡಾಕ್ಟರ್ ಅಂಬೇಡ್ಕರ್ ಅವರು ನನಗೆ ಒಬ್ಬ ಆದರ್ಶ ನಾಯಕ. ಅವರ ತತ್ವ ಸಿದ್ಧಾಂತವನ್ನು ಬಾಯಿ ಚಪಲಕ್ಕೆ ನಾನು ಎಂದೂ ಮಾತಾಡಿಲ್ಲ. ಅವರ ಆಶಯಗಳನ್ನು ಅಕ್ಷರ ಸಹ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೆ. ನನಗೆ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಕೂಡ ಅವರೆಲ್ಲ ಆಶಯಗಳನ್ನು, ತತ್ವ ಸಿದ್ಧಾಂತವನ್ನು ಆಚರಣೆ ಮಾಡಿದ್ದೇನೆ, ಅನುಷ್ಠಾನಕ್ಕೆ ತಂದಿದ್ದೇನೆ. ಆ ನಿಟ್ಟಿನಲ್ಲಿ ಇವತ್ತು ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಅರ್ಥಪೂರ್ಣವಾಗಿ ನಾನು ಮಾಡಬೇಕು ಅಂತ ಬಯಸಿ ಇವತ್ತು ನನ್ನ ಕ್ಷೇತ್ರದ ಹಲವು ಕಡೆ ಬಹಿರಂಗ ಸಭೆಗಳನ್ನು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಶೇಷವಾಗಿ ಮಾಡಬೇಕು ಅಂತ ಹೇಳಿದ್ದೇನೆ. ಅದೇ ರೀತಿ ಬೆಳಿಗ್ಗೆ ನಮ್ಮ ವೆಂಕಟರಮಣಪ್ಪನವರು ಇವತ್ತು ಒಬ್ಬ ದಲಿತ ಕಾರ್ಮಿಕ ಇದ್ದಾರೆ. ಇವತ್ತು ಅವರು ಗಾರೆ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ. ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದೇನೆ ಗೂಳೂರಿನಲ್ಲಿ, ಬಾಗೇಪಲ್ಲಿ ತಾಲೂಕಿನಲ್ಲಿ. ಅವ್ರ ಜೊತೆ ಅವರ ಪತ್ನಿಯವರು ಮಾಡಿರ್ತಕ್ಕಂಥ ಬಿಸಿಬೇಳೆಬಾತನ್ನು ಇಬ್ಬರೂ ಕೂಡ ಸೌದಿದ್ದೇವೆ, ನಮ್ಮ ಸ್ಥಳೀಯ ಮುಖಂಡರುಗಳು ಕೂಡ. ಇದರಲ್ಲಿ ಒಂದು ಸಂದೇಶ, ನಾವೆಲ್ಲ ಕೂಡ ಸಮಾನರು. ಇದೇ ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯ ಆಗಿತ್ತು. ಸಾಮಾಜಿಕ ನ್ಯಾಯ, ಸಮಾನತೆ, ಬಲಹೀನ ವರ್ಗಗಳಿಗೆ ಅವಕಾಶಗಳು, ಸ್ವಾತಂತ್ರ್ಯ ಮತ್ತು ಅವರ ಹಕ್ಕುಗಳನ್ನು ಅವರಿಗೆ ಕೊಡುವಂಥದ್ದು. ಅವ್ರಿಗೂ ಕೂಡ ಅವರು ಕಿವಿ ಮಾತನ್ನು ಹೇಳಿದ್ದಾರೆ. ಯಾರೋ ದೇವರು ಬಂದು ನಿಮಗೆ ರಕ್ಷಣೆ ಮಾಡ್ತಾರೆ, ನಿಮ್ಮನ್ನು ಮೇಲಕ್ಕೆತ್ತುತ್ತಾರೆ ಅಂತ ನೀವು ಭಾವಿಸಬೇಡಿ. ನಿಮ್ಮ ಶ್ರಮದ ಮೇಲೆ, ನಿಮ್ಮ ಯುಕ್ತಿ ಮೇಲೆ, ನಿಮ್ಮ ಸಂಘಟನೆ ಮೇಲೆ, ನಿಮ್ಮ ಹೋರಾಟದ ಮೇಲೆ, ಇದರ ಮೇಲೆ ಅವಲಂಬಿತರಾಗಿ ನೀವು ಯಶಸ್ವಿ ಆಗ್ತೀವಿ ಅಂತೇಳಿ ಅಂದೇ ಹೇಳಿದ್ದಾರೆ ಅವರು. ಹಾಗಾಗಿ ಅವ್ರ ಜೊತೇಲಿ ನಾವಿದ್ದೇವೆ. ಎಲ್ಲ ರೀತಿಯಲ್ಲಿ ಅವಕಾಶಗಳು ಸಿಕ್ಕಿದಾಗ ದಲಿತರನ್ನು ನಿಜವಾಗಿಯೂ ಕೂಡ ಮೇಲೆತ್ತುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ, ಈಗಲೂ ಮಾಡ್ತೇನೆ, ಮುಂದೆಯೂ ಮಾಡ್ತೇನೆ.